ತಮಿಳುನಾಡು ಕೇರಳ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಬಿಗ್ ಫೈಟ್. ಈಗ ಸರ್ಕಾರದ ಭಾಷಣವನ್ನ ಓದದೆ ನಿರ್ಗಮಿಸಿದ್ದು ರಾಜ್ಯಪಾಲರು. ಕೇವಲ 2 ನಿಮಿಷಕ್ಕೆ ಭಾಷಣವನ್ನ ಮುಗಿಸಿ ಹೊರ ನಡೆದ್ರು. ಅದ್ರ ಕ್ಲಿಪ್ ಇದ್ರೆ ಮತ್ತೊಂದ್ಸಲ ಪ್ಲೇ ಮಾಡೋಣ, ಅದೇನು ಅಂತ ಆಕ್ಚುಲಿ ಗೊತ್ತಾಗುತ್ತೆ. ಕರ್ನಾಟಕ ಇತಿಹಾಸದಲ್ಲೇ ಹೊಸ ನಾಂದಿಯನ್ನ ಹಾಡಿದ್ದಾರೆ ರಾಜ್ಯಪಾಲ ಗೆಹ್ಲೋಟ್ ಅವರು. ರಾಜ್ಯಪಾಲರ ವಿರುದ್ಧ ಹೋರಾಟಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಸೊ ತಮಿಳುನಾಡು ಕೇರಳ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಬಿಗ್ ಫೈಟ್ ಈಗ ನಡೀತಾ ಇದೆ. ಹಂಸರಾಜ್ ಭಾರದ್ವಾಜ್ ಅವರು ಹಿಂಗೆ ಹೇಳ್ಕೊಂಡು ಹೋಗಿದ್ರು ಅನ್ಸುತ್ತೆ ಒಂದು ಭಾಷಣದಲ್ಲಿ. ಇದನ್ನ ಫಸ್ಟ್ ನೋಡ್ಬಿಡಿ. के लिए मेरी सरकार पूरी तरह प्रतिबद्ध है। जय हिंद, जय कर्नाटक। 2 गुना करने के लिए मेरी सरकार पूरी तरह प्रतिबद्ध है। जय हिंद, जय कर्नाटक। 2 गुना करने के लिए मेरी सरकार पूरी तरह प्रतिबद्ध है। जय हिंद, जय कर्नाटक। 2 गुना करने के लिए मेरी सरकार 2 गुना करने के लिए मेरी सरकार पूरी तरह प्रतिबद्ध है। जय हिंद, जय कर्नाटक। 2 गुना करने के लिए मेरी सरकार. ಸೊ ಇನ್ನೊಂಚೂರು ಇತ್ತದು, ಅದನ್ನೊಂಚೂರು ಕಳಿಸ್ಬೇಕಿತ್ತು. ಅದನ್ನು ಕಳಿಸಿದ್ರೆ ಚೆನ್ನಾಗಿರೋದಲ್ಲಿ. ಅವ್ರು ಒಂದೊಂದು ಲೈನ್ ಹೇಳ್ಕೊಂಡು ಆಮೇಲೆ ಶುರು ಮಾಡ್ತಾರೆ, ಅಲ್ಲಿಗೆ ಮುಗೀತು ಅದು. ಆಮೇಲೆ ಏನು ಅವರ ಲೈನನ್ನು ಏನು ಹೇಳಿದ್ದಲ್ಲ. ಹಿಂದೆಯೂ ಕೂಡ ಈ ಭಾಷಣದಲ್ಲಿ ರಾಜ್ಯದ ಜನರ ಹಿತದೃಷ್ಟಿಯ ವಿಚಾರದಲ್ಲಿರುವಂಥ ಅಂಶಗಳನ್ನು, ಬಟ್ ಇಲ್ಲಿ ಸಂವಿಧಾನದಲ್ಲಿರುವಂಥದ್ದೇನು, ಅವರದ್ದೇ ಭಾಷಣವನ್ನು ರಾಜ್ಯಪಾಲರು ಮಾಡೋ ಹಾಗಿಲ್ಲ. ಸರ್ಕಾರದ ನಿಲುವುಗಳೇನಿರುತ್ತೆ, ಅಧಿವೇಶನವನ್ನು ಯಾತಕ್ಕೋಸ್ಕರ ಕರೆಯಲಾಗಿದೆ, ಅಧಿವೇಶನದಲ್ಲಿ ಯಾವ ವಿಚಾರಗಳು ಚರ್ಚೆ ಆಗಬೇಕಾಗಿದೆ, ಯಾವ ರೀತಿಯಾದಂಥ ಸಾಧನೆಯನ್ನು ಸರ್ಕಾರ ಮಾಡಿದೆ, ಮುಂದೆ ಯಾವ ಹೆಜ್ಜೆಯನ್ನು ಇಡಬೇಕಾಗಿದೆ, ಈ ವಿಚಾರಗಳಲ್ಲಿ ಸರ್ಕಾರ ತನ್ನ ನಿಲುವುಗಳನ್ನು ಹೇಳಿದಾಗ ಆ ಭಾಷಣವನ್ನು ಮಾಡಬೇಕಾಗತ್ತೆ. ಬಟ್ ಇಲ್ಲಿ ರಾಜ್ಯಪಾಲರು ಕೇಂದ್ರದ ಅಡಿಯಾಳುಗಳಾಗಿ ಮಾಡ್ತಾ ಇದ್ದಾರೆ, ಆ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ನ ಆರೋಪ. ಕಾರಣ ಏನು ಅಂತಂದ್ರೆ, ಕೇಂದ್ರದ ವಿರುದ್ಧವಾಗಿ ನಾವು ಭಾಷಣವನ್ನ ಪ್ರತಿ ರೆಡಿ ಮಾಡಿದ್ರೆ ಅದನ್ನು ಅವ್ರು ಮಾತಾಡಿಲ್ಲ ಅಂತ ಅವರ ಆರೋಪ. ಕಾನೂನು ಸಂಘರ್ಷ, ಈಗ ಕಾನೂನು ಸಮರದ ಬಗ್ಗೆ ಸಿಎಂ ಸಭೆಯನ್ನ ಮಾಡ್ತಾ ಇರೋದು. ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ ಅಥವಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳ ಸಭೆಯಲ್ಲಿ ನಿರ್ಧಾರವಾಗುತ್ತೆ. ಸೊ ರಾಜ್ಯಪಾಲರ ವಿರುದ್ಧ ಕಾನೂನು ಸಂಘರ್ಷವನ್ನ ಮಾಡೋಕೆ ಈಗ ಸರ್ಕಾರ ಮುಂದಾಗ್ತಾ ಇದೆ. ಕಾನೂನು ಸಮರದ ಬಗ್ಗೆ ಸಿಎಂ ಸಭೆಯನ್ನ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟಿಗೆ ಈ ವಿಚಾರದಲ್ಲಿ ಹೋಗಬೇಕಾ ಅಥವಾ ಬೇಡವಾ ಅನ್ನೋದು ಬಹುತೇಕವಾಗಿ ಹೋಗೋಣ ಅಂತಾನೆ ಬರುತ್ತೆ. ಬಹುತೇಕವಾಗಿ ನಾವು ಸುಪ್ರೀಂ ಕೋರ್ಟಿಗೆ ಮೆಟ್ಲಿಗೆ ಹತ್ತೋಣ ಅಂತ. ಬಟ್ ಇಲ್ಲಿ ಬೇರೆ ಏನಾದರೂ ಭಾಷಣವನ್ನ ಮಾಡಿದ್ದಿದ್ರೆ ಅದು ಡೆಫಿನೆಟ್ಲಿ ಇನ್ನೊಂದಿಷ್ಟು ಚರ್ಚೆಗೆ ನಾಂದಿ ಆಡ್ತಾ ಇತ್ತು. ಅಂಥದ್ದು ಯಾವುದು ಕೂಡ ಮಾನ್ಯ ರಾಜ್ಯಪಾಲರು ಮಾಡಲಿಲ್ಲ. ಉದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಈಗ ಸರ್ಕಾರ ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡೋಕೆ ಮುಂದಾಗೇ ಆಗುತ್ತೆ, ಅದರಲ್ಲಿ ನೋ ಡೌಟ್. ಬಟ್ ರಾಜ್ಯಪಾಲರು ಬೇರೆ ಏನಾದರೂ ವೈಯಕ್ತಿಕವಾಗಿರುವಂಥ ಭಾಷಣವನ್ನ ಮಾಡಿದ್ದರೆ ಅದು ಮತ್ತೊಂದು ಸಂಘರ್ಷಕ್ಕೆ ನಾಂದಿ ಹಾಡ್ತಾ ಇತ್ತು. ಬಟ್ ಅಲ್ಲಿ ಏನೂ ಇಲ್ಲ, ರಾಜ್ಯದ ಜನರ ದುಡಿಮೆಯನ್ನ ದ್ವಿಗುಣ ಮಾಡುವಂಥದ್ದೇ ಸರ್ಕಾರದ ಉದ್ದೇಶವಾಗಿದೆ. ಆ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಡ್ತೀವಿ ಅನ್ನುವಂಥದ್ದರ ಅಂಶವನ್ನಷ್ಟೇ ಮಾತನಾಡ್ಕೊಂಡು ಹೋಗಿದ್ದಾರೆ. ಸರ್ಕಾರದ ಪರವಾಗಿ ನಿಂತ್ಕೊಂಡು ಮಾತನಾಡಿದ್ದಾರೆ, ಅವ್ರನ್ನ ವಿರುದ್ಧವಾಗಿ ಏನಿರಲಿಲ್ಲ. ಯಾವ ರೀತಿ ಸಂಘರ್ಷಕ್ಕೆ ಈಗ ಹೆಜ್ಜೆಯನ್ನು ಇಡ್ತಾರೆ ರವೀಶ್? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಸರ್ಕಾರದ ಮುಂದೆ ಈಗಿರ್ತಕ್ಕಂಥದ್ದೇ ಒಂದೇ ಆಪ್ಷನ್ ಅಂತ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಕಾನೂನು ಹೋರಾಟಕ್ಕೆ ಹೋದಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಈ ಒಂದು ವಿಚಾರ ಹಿನ್ನಡೆಯಾಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಅವರೇ ಹೇಳ್ದಂತೆ ಎಲ್ಲ ಒಂದು ಕಡೆ ಆ ಒಂದು 176 ಸಬ್ಸೆಕ್ಷನ್ 1 ಪ್ರಕಾರ ರಾಜ್ಯಪಾಲರು ಸರ್ಕಾರ ಸಿದ್ಧಪಡಿಸಿದಂಥ ಭಾಷಣನ ಓದಬೇಕು ಅಂತ ಇದೆ. ಅಂದರೆ ಎಷ್ಟು ಪ್ರಮಾಣದಲ್ಲಿ ಓದಬೇಕು, ಪೂರ್ತಿ ಓದಬೇಕಾ, ಓದಬಾರ್ದ, ಆ ರೀತಿಯ ಯಾವುದೇ ರೀತಿಯ ನಿಯಮಾವಳಿಗಳಿಲ್ಲ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ರಾಜ್ಯಪಾಲರು ಈ ಒಂದು ಸಾಂವಿಧಾನಿಕ ಬಿಕ್ಕಟ್ಟಿನಿಂದ ಒಂದು ರೀತಿಯಲ್ಲಿ ತಪ್ಪಿಸಿಕೊಳ್ಳೋದು ಮತ್ತು ಇದಕ್ಕೆ ಸಂಘರ್ಷ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಕಾನೂನು ಹೋರಾಟಕ್ಕೆ ಹೋದ್ರೂ ಕೂಡ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗಬೇಕು, ಯಾವುದೇ ರೀತಿಯ ಜಯ ಸಿಗಬಾರ್ದು ಅನ್ನೋ ದೃಷ್ಟಿಯಿಂದ ಅವರು ಏನು ಮಾಡಬೇಕಾಗಿತ್ತು ಆ ಕೆಲಸವನ್ನು ಮಾಡಿ ಮುಗಿಸಿದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ ಈ ಹಿಂದೆಯೂ ಕೂಡ ಹಂಸರಾಜ್ ಭಾರದ್ವಾಜ್ ಅವರು ಇದೇ ರೀತಿ ಮಾಡಿದ್ರು ಕರ್ನಾಟಕ ವಿಧಾನಸಭೆಯಲ್ಲಿ. ಆಗ ಯಡಿಯೂರಪ್ಪ ಮುಖ್ಯಮಂತ್ರಿ, ಸ್ಪೀಕರ್ ಬೋಪಯ್ಯ ಅವರಿದ್ರು. ಈ ಸಂದರ್ಭದಲ್ಲಿ ಅವರು ಕೂಡ ಪೂರ್ಣ ಪ್ರಮಾಣದಲ್ಲಿ ಭಾಷಣವನ್ನು ಓದಿಲ್ಲ, 3-4 ಲೈನ್ ಭಾಷಣವನ್ನು ಓದಿ ಅದನ್ನು ಮಂಡಿಸಿ ತೆರಳಿದ್ರು. ಹಾಗಾಗಿ ಅದು ರಿಪೀಟ್ ಆಗಿದೆ ಈಗ. ಆದರೆ ಈಗ ಪರಿಸ್ಥಿತಿ ಬೇರೆ ಆಗಿರ್ತಕ್ಕಂಥದ್ದು. ಅಂದ್ರೆ ರಾಜ್ಯಪಾಲರಿಗೆ ಅಡ್ಡಲಾಗಿ ನಿಂತು ಅವರು ಹೋಗುವಂತಹ ಸಂದರ್ಭದಲ್ಲಿ ಸಾಕಷ್ಟು ಅರಚಾಟಕ್ಕೆ ಬರ್ತೀನಿ. ಸಾರಿ, ನಾನು ಆ ವಿಚಾರಕ್ಕೆ ಬರ್ತೀನಿ.
ಒಂದು ನನಗೆ ಕುತೂಹಲ ಇರುವಂಥದ್ದು, ಮಾನ್ಯ ರಾಜ್ಯಪಾಲರು ಮಾತನಾಡಿದ್ರ ದ್ವಿಗುಣವಾಗುತ್ತೆ ರಾಜ್ಯದ ಜನರ ವಿಚಾರದಲ್ಲಿ, ಆ ನಿಟ್ಟಲ್ಲಿ ಸರ್ಕಾರ ಹೆಜ್ಜೆ ನೀಡುತ್ತೆ ಅನ್ನುವಂಥದ್ದು ಏನು ಮಾತಾಡಿದ್ರಲ್ಲ, ಅದು ಸರ್ಕಾರ ಕೊಟ್ಟಂತ ಭಾಷಣದ ಪ್ರತಿಯಲ್ಲಿ ಇದೆಯಾ ಅಂಶವನ್ನ? ನೀವು ಭಾಷಣವನ್ನ ನೋಡಿದ್ದೀರಾ, ಆ ಪ್ರತಿಯನ್ನ? ಅರುಣ್, ಖಂಡಿತವಾಗಿ ಕೂಡ ಅದೇ ರೀತಿಯ ಸಾಲುಗಳು ಇಲ್ಲದೆ ಇದ್ರೂ ಕೂಡ ಆ ಅಂಶ ಸರ್ಕಾರದ ಭಾಷಣದಲ್ಲಿ ಇದೆ. ಅಂದ್ರೆ ಅಭಿವೃದ್ಧಿ ಮತ್ತೆ ಸರ್ಕಾರದ ಆಗ್ತಾ ಇರ್ತಕ್ಕಂಥ ದ್ವಿಗುಣ ಆಗುವಂಥದ್ದು ಎಲ್ಲವೂ ಕೂಡ ಇದೆ. ಆದರೆ ಅದೇ ಲೈನಲ್ಲಿ ಇಲ್ಲ. ಯಾಕೆಂದ್ರೆ ಫಸ್ಟ್ ಸ್ಟಾರ್ಟಿಂಗು ಅವರು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ರಾಜ್ಯದ ಬಗ್ಗೆ ಒಂದು ರೀತಿ ಹೇಳಿದ ಬಳಿಕ ತಕ್ಷಣವೇ ಕಂಟಿನ್ಯೂಯಸ್ ಆಗಿ ಸುಮಾರು 5, 7, 8.9 ಪಾಯಿಂಟ್ ತನಕವೂ ಕೂಡ ಒಂದು ನರೇಗಾ ವಿಚಾರವಾಗಿ, ಅದು ಒಂದು ಜಿ ರಾಮ್ಜಿ ವಿಚಾರವಾಗಿ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಇರತಕ್ಕಂಥ ಒಂದು ರೀತಿಯಲ್ಲಿ ಗದಪ್ರಹಾರ ಮತ್ತು ಅವರ ವಿರುದ್ಧ ಟೀಕೆ ಮಾಡೋದಕ್ಕೆ ಬಳಸ್ಕೊಂಡಿರ್ತಕ್ಕಂಥ ಅಸ್ತ್ರ ಅಂತ. ಆ ಕಾರಣಗಳಿಗೋಸ್ಕರವಾಗಿ ರಾಜ್ಯಪಾಲರು ಏನಾದರೂ ಆ ಒಂದು ಪ್ಯಾರಾವನ್ನ ನಂತರ ಒಂದರಿಂದ ಶುರು ಮಾಡಿದರೆ ಖಂಡಿತವಾಗಿ ಕೂಡ ಅದು ಕೇಂದ್ರ ಸರ್ಕಾರದ ವಿರುದ್ಧವೇ ಆಗ್ತಿತ್ತು. ಹಾಗಾಗಿ ಆ 3 ಅಂಶಗಳು ಅಂದರೆ ಅವರೇ ಪ್ರಿಪೇರ್ ಭಾಷಣವನ್ನು ಬುಕ್ಕನ್ನು ಹಿಡಿದುಕೊಂಡು ಆ ಬರ್ಕೊಟ್ಟಿರೋಂಥ ಪರ್ಟಿಕ್ಯುಲರ್ ಆಗಿ ಏನು ರಾಜ್ಯಪಾಲರು ಓದಿಲ್ಲ, ಅದನ್ನೇ ಸರ್ಕಾರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಅವರು ಸಪ್ರೇಟ್ ಪೇಜ್ ಒಂದಿತ್ತು, ಆ ಪೇಜಲ್ಲಿ ರಾಜ್ಯಪಾಲರು ಅದನ್ನು ತಂದು ಎಷ್ಟು ಬೇಕು ಆ 3 ಲೈನು ಅಂದರೆ ಅಲ್ಲಿ ಇರತಕ್ಕಂಥ ಅಂಶಗಳನ್ನು ಎಕ್ಕಿ ತೆಗೆದುಕೊಂಡಿದ್ದಾರೆ. ಅದನ್ನು ಬಿಟ್ಟರೆ ಎಲ್ಲೋ ಒಂದು ಕಡೆ ಹೊರಗಡೆಯಿಂದ ಬೇರೆ ಏನೋ ರಾಜ್ಯ ಸರ್ಕಾರಕ್ಕೆ ಮುಜುಗರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಯಾವುದೇ ಪದಗಳನ್ನು ಯೂಸ್ ಮಾಡಿಲ್ಲ. ಹಾಗಾಗಿ ಆ ಒಂದು ಕಾನೂನಿನ ಕುಣಿಕೆ ಮತ್ತು ಕಾನೂನಿನ ಸಂಘರ್ಷ ಮುಂದಿನ ದಿನಗಳಲ್ಲಿ ನನಗೆ ಅದು ಒಂದು ರೀತಿಯಲ್ಲಿ ಎಫೆಕ್ಟ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ರಾಜ್ಯಪಾಲರು ಜಾಣ ನಡೆಯನ್ನು ತೋರಿ ಆ ಅಷ್ಟೇ ಪಾಯಿಂಟ್ಸನ್ನು ಓದಿ ವಾಪಸ್ ತೆರಳಿರ್ತಕ್ಕಂಥದ್ದು. ಹಾಗಾಗಿ ಇದು ರಾಜ್ಯ ಸರ್ಕಾರ ಇದನ್ನು ಚಾಲೆಂಜ್ ಮಾಡಬೇಕಾ ಬೇಡ ಅನ್ನೋದ್ರ ಬಗ್ಗೆ ಕಾನೂನು ತಜ್ಞರ ಮೊರೆ ಹೋಗಿದೆ. ಹಾಗಾಗಿ ಬಹುತೇಕ ಆ ಚಾನ್ಸಸ್ ಕಡಿಮೆ ಅಂತಲೂ ಕೂಡ ಹೇಳಲಾಗ್ತದೆ. ರಾಜ್ಯಪಾಲರು ಸುಪ್ರೀಂ ಕೋರ್ಟ್ನ ಕಟಕಟೆಯನ್ನು ಹಚ್ಚಿ ಈ ಒಂದು ವಿಚಾರವಾಗಿ ಚಾಲೆಂಜ್ ಮಾಡಿದ್ರೆ ಹಿನ್ನಡೆ ಆಗ್ಬೋದು ಅನ್ನೋ ಅಭಿಪ್ರಾಯ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಆಪ್ಷನ್ ಏನಿದೆ ಅದು ಬಹುತೇಕ ಒಂದು ಸ್ವಲ್ಪ ಅದನ್ನು ರಾಜ್ಯ ಸರ್ಕಾರ ಆ ಆಪ್ಷನನ್ನು ಅದುಮುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅರುಣ್. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.